ಖಂಡಿತ ಬರ್ತದೆ ಸರ್. ಯಾಕಂದ್ರೆ ನನಗೂ ಆಸೆ ಇದೆ, ಈ ಯಾರ ಕೃಪಾ ಕಟಾಕ್ಷದಿಂದ ಗೆಲ್ತೀನಿ ನಿಜ, ಇನ್ನೊಬ್ರು ದಯಾ ದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಯ್ ಸರ್ ನಾನು ನೋಡಿರೋದು. ಸೊ ಹಂಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್. ಯಾಕಂದ್ರೆ ಬೀಯಿಂಗ್ ಅ ಪ್ರೊಡ್ಯೂಸರ್ ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್. ಇವಾಗ ಒಬ್ಬ ಹೀರೋ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ. ಹಂಗಾಗಿ ನನಗೆ ಆಸೆ ಇದೆ, ಡಿಸ್ಕಷನ್ ಮಾಡಿದ್ದೀವಿ. ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್, ಹಂಗಾಗಿ ಅದನ್ನ ನಾನು ಮಾಡಿದ್ರು. 100% ಮಾಡೇ ಮಾಡ್ತೀವಿ. ನನಗೆ ಅದೊಂದು ಆಸೆನೂ ಇದೆ, ನಮ್ಮ ಇಬ್ಬರಲ್ಲೂ ಅದೊಂದು ಮೀಟಿಂಗು ಆಗಿದೆ ಸರ್. 100% ಸರ್. ಯಾಕಂದ್ರೆ ನಮಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ, ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದ್ರೆ ಆನೆಕಲ್ಲು, ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದೆ ಅಂದ್ರೆ ಏನ್ಕಾ, ಸೊ ಅದೊಂದು ಸ್ಲ್ಯಾಂಗ್ ಇದೆ. ಆ ಸ್ಲ್ಯಾಂಗು ನಮಗೆ ಭಾಳ ಖುಷಿ. ಆಮೇಲೆ ನೋಡಿ, ನಿಮಗೆ ಜನರಲ್ ಆಗಿ ಪಾಲಿಸ್ಡ್ ವೇಲ್ ಮಾತಾಡೋತಾರೆ, ಪಾಲಿಸ್ಡ್ ವೇಲ್ ಸಿನಿಮಾ ಮಾಡೋತಾರೆ. ಏನಿದೆ ರಾ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ, ನಿಮಗೆ ಇಷ್ಟು ಸೆನ್ಸರ್ ಕೊಟ್ರೆ, ಇಷ್ಟು ಸೆನ್ಸರ್ ಕಟ್ ಆದರೆ ನಿಮಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ, ಅದೋಗಲ್ಲ ಇದೋಗಲ್ಲ ಅಂತ. ಸೊ ಅದು ಯಾವುದೂ ಇಲ್ಲ ಸರ್, ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ. ಯಾಕಂದರೆ ಇವಾಗ ವಿಜಯ್ ಸರ್ರು 2 ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಿನಿಮಾ ಎಲ್ಲ ಕಡೆನೂ ವರ್ಕ್ ಆಗ್ತದೆ, ನೋ ಮ್ಯಾಟರ್ ವಾಟ್ ಸೀಸನ್ ದೇ ರಿಲೀಸ್ ಆನ್. ಅದು ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು. ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲ ಸೀಸನ್ನು ಒಂದೇ, ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಅನ್ನೋ ಥರ ಮಾಡಿದ್ದಾರೆ. 100% ನನಗೂ ಆಸೆ ಇದೆ, ಸದ್ಯದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್. ಯಾಕಂದರೆ ನೀವು ನೋಡ್ಬೋದು, 2015 ನಾವು ಬ್ಯಾನರ್ ಲಾಂಚ್ ಮಾಡಿದ್ದು, 25 ಆಯಿತು. 10 ವರ್ಷದಲ್ಲಿ ಬರೀ 5 ಸಿನಿಮಾ ನಾವು ಮಾಡಿರೋದು. ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ, ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಇಟ್ ಇಸ್. ಬಟ್ ಮಾಡ್ಕೊಂಡು ಬಂದರೆ ನಮಗೇನು ಅಂದರೆ ಪ್ರತಿ ಸಿನಿಮಾ ಲೈಫ್ ಕೊಡೋ ಥರ ಆಗ್ಬೇಕಷ್ಟೆ. ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನಸುಗಳಿರ್ತವೆ ಸರ್. ನಾನು ದುಡ್ಡು ಮಾಡ್ಬೇಕು, ಅವ್ರ ಕನಸು ಪೂರೈಸ್ಕೋಬೇಕಾಗಿ. ನನ್ನ ಕತೆ ಈಗಲೇ ಹೇಳ್ಬಿಡ್ಲಿ ಪ್ಲೀಸ್, ಕ್ಷಮಿಸಿ. ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ಬರು ಕೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರು ಇವತ್ತು ಬಂದಿಲ್ಲ, ಅವ್ರ ಮಗಳದು ಮದುವೆ ಇದೆ. ಸೊ ಹಂಗಾಗಿ ಇನ್ನೊಂದು ಸರಿ ಪ್ರೆಸ್ ಮೀಟಲ್ಲಿ ಬಂದು ಜೊತೆಲಿ ಇರ್ತಾರೆ. ಆಮೇಲೆ ಆಡಿಯೋ, ನಮ್ಮ ಆನಂದ ಆಡಿಯೋಸ್ ಅವರು ನಮ್ಮ ಸಿನಿಮಾ ಅನೌನ್ಸ್ ಆಗಿದ್ದ ಕೂಡಲೇ ನಮಗೆ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತೊಗೊಂಡ್ರು. ಸೊ ಹಾಗಾಗಿ ಅದೆಲ್ಲ ಶರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರೂ. ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಯಾವಾಗಲೂ ಸಿನಿಮಾನ ಇದು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ MC ಬಿಜ್ಜು, ರಾಹುಲ್ ಡಿಟ್ಟೋ, ಆಡ್ದಂಥ ಎಲ್ಲ ಸಿಂಗರ್ಸು, ನಾಗಾರ್ಜುನ್ ಶರ್ಮಾ, ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ. ಚರಣ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ್ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತೊಗೊಂಡಿದೆ. ಆಲ್ರೆಡಿ ಬಿಫೋರ್ ಶೂಟಿಂಗೇ ಸೇಲ್ ಆಗಿದೆ ತುಂಬ ಒಳ್ಳೆಯ ಮೊತ್ತದಲ್ಲಿ. ಅದೊಂದು ನನಗೊಂದು ಒಳ್ಳೆಯ ವಿಷಯ ಸರ್. ಜವಾಬ್ದಾರಿಯ ದೀಪಗಳು ಅಂತ ಹಾಕಿದ್ದೀರಾ, ಡ್ಯಾಶ್ ಇಟ್ಟಿದ್ದೀರಾ, ಅಲ್ಲಿ ದಾರಿಗೆ ಏನು ಕೊಟ್ಟಿಲ್ಲ ನೆಕ್ಸ್ಟು. ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕಾ, ಅದರ್ವೈಸ್ ನಿಮ್ಮ ಮಕ್ಕಳು ತುಂಬಬೇಕಾ? ಯಾಕಂದ್ರೆ ನೀವು ಅವ್ರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರುವಂಥದ್ದು, ಇನ್ನೂ ಜವಾಬ್ದಾರಿ ಪೂರೈಸಿಲ್ಲ ಅವರು. ಸೊ ಅವ್ರು ಫಿಲ್ ಮಾಡಲಿ ಅಂತ ಬಿಟ್ಟಿರುವಂಥದ್ದು, ಅದರ್ವೈಸ್ ನಾವು ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಕಳು ಅದನ್ನು ತುಂಬಬೇಕು ಅನ್ನೋ ಆಸೆ ಇದೆ. ಅವ್ರು ತುಂಬಲಿ ಅದನ್ನು ಅಷ್ಟೇ. ಗೊತ್ತಿಲ್ಲಮ್ಮ, ಅಂದರೆ ನಾನು ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬ ಕೂತು ಟೀಮ್ ಜೊತೆ ಮಾತಾಡ್ತೀನಿ. ನಾನು, ಮಾಸ್ತಿ ಮತ್ತು ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬ ಮಾತಾಡ್ತೀವಿ. ಒಂದೊಂದು ಸತಿ ಒಂದೊಂದು ವಿಷಯನ ಹೇಳಕ್ಕೆ ಹೊರಡ್ತೀವಿ ಅಷ್ಟೇ. ಅದು ಯಾವ ಕಲರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ. ಸರ್, ನೀವೀಗ ಸಿನಿಮಾಗಳನ್ನ ಮಾಡುವಾಗ ಸರ್, ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇಟ್ಕೊಳ್ತಾ ಇದ್ದಾರೆ, ಸ್ಟೋರಿಗಳನ್ನ ಇಟ್ಕೊಳ್ತಾ ಇದ್ದಾರೆ ಸರ್. ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ ಇತ್ತೀಚೆಗೆ. ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ 100% ನಮಗಿದೆ. ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್. ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ದು ಇದಕ್ಕೆ? ರಿಸರ್ಚ್ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಅದು ಇನ್ನೊಂದ್ಸತಿ ತಮ್ಮ ಹತ್ರ ಎಲ್ಲ ಹೇಳ್ತೀನಿ. ಆ ಫಸ್ಟ್ ಲುಕ್ ರಿವೀಲ್ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ ಸರ್. ಈ ಸಿನಿಮಾದಲ್ಲಿ ನಿರ್ಮಾಪಕರು ನೀವೇ ಆಗಿದ್ರಾ, ಡೈರೆಕ್ಟರ್ ನೀವೇ ಆಗಿದ್ರಾ? ಸ್ಪೆಷಲ್ ಎಂಟ್ರಿ ಏನಾದರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು? ಇಲ್ಲಮ್ಮ, ಅವರಿಬ್ಬರೇ ಸ್ಪೆಷಲ್. ನನಗೆ ಹೋಗೋಕೆ ಆಗಲ್ಲ ಫ್ರೇಮ್ ಒಳಗಡೆಗೆ. ನನ್ಗೆ ಅವರಿಬ್ಬರು ಸ್ಪೆಷಲ್. ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯೋಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ. ನನ್ನಲ್ಲಿ ಇರೋಂಥ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಹಾಕ್ತೀನಿ, ಸತಿ ಬಿಡಲ್ಲ. ಆಲ್ ದ ಬೆಸ್ಟ್ ಸರ್.
ಇಲ್ಲ, ವಿನಯ್ ಆಲ್ರೆಡಿ ತುಂಬ ಒಳ್ಳೆ ಆ್ಯಕ್ಟರ್ ಅವರು. ಬೇಸಿಕಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇ. ನಂದೊಂದು ಸ್ಟೈಲ್ ಇದೆ, ಅದನ್ನು ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ಒಬ್ಬ ನಟ. ಸರ್ ಇದರಲ್ಲಿ ಮದ್ವೆ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾ ಸರ್? ಮೋನಿಶಾ ಅವ್ರನ್ನ ಯೋಗಿ ಬಂದಿದ್ದಾರೆ. ಮಾವ ಅಲ್ಲೇ ಇದ್ದಾರೆ, ಅವ್ರನ್ನೇ ಕೊಟ್ಬಿಡ್ಬೋದು. ಅಕಸ್ಮಾತ್ ಮದುವೆ ಆದರೆ ಹೊಡಿಯೋದು ಮಾಡೋದು ತಪ್ಪಾಗಿರುತ್ತೆ. ಅಕಸ್ಮಾತ್ ಮದುವೆ ಆದರೆ ಅವ್ರು ಬಂದು ಶಾಸ್ತ್ರ ಮಾಡಿಸ್ತೀನಿ ಅವತ್ತು. ವಿನಯ್ ಸರ್, ನಿಮಗೆ ಬಹುಶಃ ಅಣ್ಣವರು ಕೂಡ ಈ ಥರದೊಂದು ಪಾತ್ರ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಈ ಥರದ್ದೆಲ್ಲ ಪಾತ್ರ ಆಗ್ದಾಗ ಒಂದು ರೀತಿ ವೈಬ್ ಕ್ರಿಯೇಟ್ ಆಗುತ್ತೆ. ನೀವು ಮೊದಲೇ ಬಾರಿಗೆ ಫೋಟೋ ಶೂಟ್ ಈ ಥರದ ಡ್ರೆಸ್ ಆಗಿ ಅಥವಾ ಊರ್ಮರಿಯನ್ನ ತಲೆ ಮೇಲೆ ಕೂರಿಸಿದಾಗ ಹೇಗಿತ್ತು ಆ ವೈಬ್ ಅಂತ? ಕರೆಕ್ಟ್. ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್. ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮುರ್ಗಿ, ಕರೆಕ್ಟ್. ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ. ಸೊ ಅವರೇ ಬಂದು ಅವರೇ ಈ ಒಂದು ಅವ್ರು ಹಾಕೊಂತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ, ಆಮೇಲೆ ಅವರೊಂದಷ್ಟು ಸಾಂಗ್ಸ್ಗಳು ಕೂಡ ಹಾಡ್ತಾ ಇದ್ರು. ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಈ ಫೋಟೋ ಶೂಟ್ ಮಾಡೋಕ್ಕೂ. ಅದರಿಂದನೂ ಅದೊಂದು ಟ್ರಾನ್ಸ್ಗೆ ಹೋಗಿ ಇದೊಂಥರ ಒಂದು ಲುಕ್ ಕೊಡೋಕೆ ತುಂಬ ಈಸಿ ಆಯಿತು. ಅಲ್ಲ, ಸಂಪೂರ್ಣ ಇದೇ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ. ಅದರಲ್ಲಿ ಇದೊಂದು ಭಾಗ ಆಗಿರುತ್ತೆ. ಅಪ್ಪನ ಡೈರೆಕ್ಷನ್, ಅಪ್ಪನೇ ಪ್ರೊಡ್ಯೂಸರ್. ನಾವು ನಿಮ್ಮನ್ನ ಗಮನಿಸ್ತಾ ಇದ್ವಿ, ನೀವು ಹಾಕೋ ಫೋಟೋಸ್ ಎಲ್ಲ ವಾವ್, ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗ್ಬಹುದು ಅಂತ ಅನಿಸ್ತಾ ಇತ್ತು. ಇವತ್ತು ನಾವು ನಿಮ್ಮನ್ನ ನೋಡೋಕೆ ನಮ್ಗೆ ಅನಿಸ್ತಾ ಇದೆ 100% ನೀವು ಅದ್ಭುತವಾಗಿ ನಟಿಸಿ ನಮ್ಮನ್ನೆಲ್ಲ ಮನರಂಜಿಸ್ತೀರಾ ಅಂತ. ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ. ಯಾಕಂತೇಳಿ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ, ಹೇಗ್ ಮಾಡಬಹುದು ದುನಿಯಾ ವಿಜಿ ಸರ್ ಅವ್ರ ಮಗಳು, ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು. ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್. ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಯೆಟ್ ಟು ಪ್ರೂವ್. ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ. ಸೊ ತಯಾರಿ ಕೋರ್ಸ್ ಮಾಡ್ಕೊಂಬಂದೆ ನಾನು. ಈಗ 1 year ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೋರ್ಸ್ ಮಾಡ್ಕೊಂಬಂದೆ. ಅದಾದ್ಮೇಲೆ ಪಾತ್ರದ ತಯಾರಿ ನಡೀತಾ ಇದೆ. ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವೆಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ. ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ, ನಾನೇನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ. ಸೊ ಅದು ನಡೀತಾ ಇದೆ. ತುಂಬ ಒಳ್ಳೆ ಪಾತ್ರ. ನೀವೇನು ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಲ್ಲ, ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂಥ ಕತೆ. ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ. ಸೊ ನೀವು ಇಲ್ಲಿ ಡೆಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ. ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು. ಸೊ ನೀವೇನಾದರೂ ಆ ಥರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದರೂ ಇದೆಯಾ ಅಂತ. ಸೊ ಫೋಟೋಶೂಟ್ ಮಾಡಿದ್ವಲ್ಲ, ಅವತ್ತು ಅವ್ರು ಎಲ್ಲರನ್ನೂ ಕರೆಸಿದ್ರು. ಅವರೆಲ್ಲರೂ ಅವತ್ತಿದ್ರು. ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬ ಇತ್ತು. ಜಸ್ಟ್ ಏನು ಹೇಳ್ತಾರೆ, ಅವ್ರ ಮ್ಯಾನರಿಸಮ್ ಆಗಲಿ, ಅವರು ಅದೊಂದು ರಾನೆಸ್ ಇರುತ್ತಲ್ಲ, ಅವ್ರನ್ನ ನೋಡಿನೇ ಕಲ್ತಿದ್ದು ತುಂಬ ಇತ್ತು. ಹೌದು. ಸೊ ಅವ್ರು ಬಂದಿದ್ರು ಅವತ್ತು. ಭಯ ಇದೆ, ಖಂಡಿತ ಇದೆ. ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ 2 ಮೂವೀಸ್ ನೋಡಿದ್ದೀನಿ. ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗೂ ಅಷ್ಟೇ, ನಮ್ಮಪ್ಪ ನಾನು ನೋಡ್ತಾ ಇರಲಿಲ್ಲ ಅಲ್ಲಿ. ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ. ಸೊ ಐಮ್ ಶ್ಯೂರ್ ಸೆಟ್ಗೆ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ. ಅವ್ರ ಡೈರೆಕ್ಟರ್, ನಾನು ಅವ್ರ ಆರ್ಟಿಸ್ಟ್ ಅಷ್ಟೇ. ಸರ್ ವಿಜಯ್ ಸರ್, ವಿನಯ್ ಅವ್ರನ್ನ ಭೇಟಿಗೆ ತುಂಬ ಕಮ್ಮಿ ಅಂತ ಹೇಳಿದ್ರೆ, ಬಟ್ ಈ ಸಿನಿಮಾ ಮೂಲಕ ಒಂದೊಳ್ಳೆ ರಿಲೇಷನ್ಶಿಪ್ ಶುರುವಾಗಿದೆ. ಅವ್ರಿಗೆ ಎಲ್ಲೋ ರೀತಿ ಸಾಮರ್ಥ್ಯಗಳಿದೆ. ಅವ್ರಿಗೂ ಕಾಡೋ ಅಂದ್ರೆ ಇಷ್ಟ, ಈ ಥರದ್ದು ಸಿನಿಮಾಗಳು ಅಂದ್ರೆ ಕಂಟೆಂಟ್ಗಳಂದ್ರೆ ಇಷ್ಟ. ಹೇಗೆ ನಡೀತಾ ಇರುತ್ತೆ ಇಬ್ಬರು ಕಾಂಬಿನೇಷನ್? ಅದೇ ತುಂಬ ಬೆರೆತ್ಕೊಂಡ್ವಿ ಈಗ. ಅಂದರೆ ತುಂಬ ಒಬ್ರು ಅರ್ಥ ಮಾಡ್ಕೊಂಡ್ವಿ. ಒಂದೇ ಮನೋಭಾವ ಇರೋರು. ಕಾಕ್ರೋಚ್ ಸುದ್ದಿ ಸರ್, ನಿಮಗೆ ನೀವು ಇತ್ತೀಚೆಗೆ ಸಿನಿಮಾ ಇವೆಂಟ್ಗಳಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಮುಂಚೆನೆ ಪ್ರಿಪೇರ್ ಆಗಿ ಬರ್ತಿದ್ದೀರಾ, ಅದರ್ವೈಸ್ ಇಲ್ಲಿ ಪ್ರಿಪೇರ್ ಆಗಿ ಮಾತಾಡೋದಾ? ಇನ್ ಮುಂದೆ ನೀವು ಅದೇ ತರ ಮಾತಾಡ್ತಾ ಇದ್ರೆ ನಿಮ್ಗೆ ಯಾರು ಸಿನಿಮಾ ಚಾನ್ಸ್ ಕೊಡಲ್ಲ.
ಪ್ರಮೋಷನ್ ಕರೆದು ಮಾತಾಡಕ್ಕೆ ಹೇಳ್ತಾರೆ. ಇಲ್ಲ ಮೇಡಮ್, ಅದೇನೋ ಈ ಮೈಕ್ ಹಿಡ್ದಾಗ ಹಂಗೆ ಆಗತ್ತೆ ನನಗೆ. ನಾನು ಅದಾದ್ಮೇಲೆ ನಾನು ಕ್ಲೋಸ್ ಹುಡುಗರ ಹತ್ರಲ್ಲ ಅದನ್ನೇ ಕೇಳ್ತಾ ಇರ್ತೀನಿ, ಅದೇನಾಗುತ್ತೋ ಗೊತ್ತಿಲ್ಲ, ಮೈಕ್ ಹಿಡ್ದಾಗ ಹಂಗೆ ಆಗುತ್ತೆ. ಬಿಕಾಸ್ ಮಾತೆ ಮುತ್ತು ಮಾತೆ ಕುತ್ತು ಯಾವ ಮಾರ್ದೆ ನಂಗೆ ಗೊತ್ತಿಲ್ಲ ಮ್ಯಾಮ್, ಗೊತ್ತಿಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅದಕ್ಕೆ. ಅದು ಎಮೋಷನಲ್ ಆಗಿ ಮಾಡ್ತಿರ್ತೀನಿ ಮೇಡಮ್, ರಾತ್ರಿ ಹೊತ್ತದೆ, ಬೆಳಗ್ಗೆ ಹೊತ್ತಿಲ್ಲ, ಸೆಕೆಂಡ್ ಶೆಡ್ಯೂಲ್ ಮಾತ್ರ. ಏನಿಲ್ಲ, ಸಖತ್ತಾಗಿ ಮಾತಾಡ್ತಾ ಇದ್ದೀರಾ, ಸಖತ್ತಾಗಿ ಎಲ್ಲ ಕಂಟೆಂಟ್ ಇರುತ್ತೆ ತುಂಬಾ ಚೆನ್ನಾಗಿ. Thank you. ಆದ್ರೆ ಪ್ರಮೋಷನ್ ಯೂಸ್ ಮಾಡ್ಕೊಂಡ್ರೆ ಕಷ್ಟ ಇಷ್ಟೇ. ಥ್ಯಾಂಕ್ ಯು. ಉಮಾಪತಿ ಸರ್